ಋತು ಏಳು ನಾವು ಸ್ವಲ್ಪ ಅರ್ಶನ ತಗೊಂಡೋಗಿ ಹುಡುಗಿ ಮನೆಗೆ ಕೊಡಬೇಕು. ಅದಾದಮೇಲೆ ಅಲ್ಲಿ ಅರ್ಶನ ಶಾಸ್ತ್ರ ಸ್ಟಾರ್ಟ್ ಮಾಡ್ತಾರೆ ಹುಡುಗಿಗೆ. ಸೊ ನಾವು 5 ಮೆಂಬರ್ಸ್ ಹೋಗ್ತಾ ಇದ್ದೀವಿ. ನೋಡೋಣ ನೆಕ್ಸ್ಟ್ ಏನಾಗುತ್ತೆ ಅಂತ ಮತ್ತೆ ಅಪ್ಡೇಟ್ ಮಾಡ್ತೀವಿ. ನಮ್ಮ ಅಣ್ಣ ಮದುವೆ ಆಗ್ತಾ ಇರೋದು ಬಿದ್ಲೂರು ಅಂತ ದೇವನಹಳ್ಳಿ. ಜಸ್ಟ್ ಇಲ್ಲಿ ರೀಚ್ ಆದ್ವಿ. ಇಲ್ಲಿ ಅರ್ಶನ ಕುಂಕುಮ ಅಲ್ಲಿ ಹಚ್ಚಿದ ಅರ್ಶನ ಎಲ್ಲ ಇಲ್ಲಿ ಕೊಟ್ಟು ಸೊ ಹೋಗೋಣ. ಇದೇನೆ ಹುಡುಗಿ ಮನೆ. ಶಾಸ್ತ್ರ ಎಲ್ಲ ಮುಗೀತು. ಸೊ ನಾವು ಹೋಗ್ತಾ ಇದ್ದೀವಿ ಈಗ. ಗೈಸ್ ಲಿಟ್ರಲಿ ಎಷ್ಟು ಕೆಲಸ ಅಂತ ಹೇಳಿದ್ರೆ ಅಲ್ಲೇ ಊಟ ಮಾಡಿದ್ವಿ ನಾವು. ಬಂದು ಮತ್ತೆ ಹೋಗ್ತಾ ಇದ್ದೀವಿ. ಇನ್ನು ನನ್ನ ಪ್ಯಾಂಟ್ ಆಲ್ಟ್ರೇಷನ್ ಮಾಡಿಸ್ಬೇಕು. ಇನ್ನು ನಮ್ಮ ವೈಫ್ದು ನಮ್ಮ ಅಮ್ಮದು ಅವ್ರದ್ದೆಲ್ಲ ಬ್ಲೌಸ್ ತೊಗೊಂಬರ್ಬೇಕು. ಇನ್ನೂ ಸ್ವಲ್ಪ ಐಟಮ್ಸ್ ತೊಗೊಂಬರೋದಿದೆ. ಸೊ ಮತ್ತೆ ಕೋಲಾರ್ಗೆ ಹೋಗ್ತಾ ಇದ್ದೀವಿ. ಕಾರ್ ತುಂಬ ಗಲೀಜಾಗ್ಬಿಟ್ಟಿದೆ. ಸೊ ಇದನ್ನು ಸರ್ವಿಸ್ ಮಾಡಿಸ್ಬೇಕು. ನಂದು ವರ್ಣ ಅದನ್ನು ಸರ್ವಿಸ್ ಮಾಡಿಸ್ಬೇಕು. ಸೊ ನೋಡೋಣ ಏನೇನಾಗುತ್ತೆ ಏನೇನಾಗೋದಿಲ್ಲ ಅಂತ. ಸೊ ನಮ್ಮ ವೈಫ್ ಮುಂದೆ ಗಾಡಿಯಲ್ಲಿ ಹೋದ್ರು 2 ವೀಲರಲ್ಲಿ. ನಾನು ಕಾರಲ್ಲಿ ಹೋಗಿ ಸರ್ವಿಸ್ ಸ್ಟೇಷನ್ ಹತ್ರ ಗಾಡಿ ಕೊಟ್ಟು ಇಬ್ಬರು 2 ವೀಲರಲ್ಲಿ ಹೋಗಿ ಎಲ್ಲ ಶಾಪ್ ಮಾಡ್ಕೊಂಡ್ಬಂದು ಮತ್ತೆ ವಾಪಸ್ ತೊಗೊಂಬರೋಣ ಕಾರ್ನ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀನಿ. ಗೈಸ್ ಆಲ್ಟೋ ಸರ್ವಿಸ್ ಮಾಡಿಸ್ಕೊಂಬಂದೆ. ಫುಲ್ಲು ಮಣ್ಣಾಗ್ಬಿಟ್ಟಿತ್ತು. ಸೊ ಫುಲ್ ಸರ್ವಿಸ್ ಮಾಡಿಸ್ಕೊಂಬಂದೆ. ಇದನ್ನು ನಾಳೆ ಬೆಳಗ್ಗೆ ಒಂದು 6-6:30 ಹೋಗಿ ಫುಲ್ ವಾಟರ್ ವಾಶ್ ಮಾಡಿಸ್ಕೊಂಬರ್ಬೇಕು. ನಿನ್ನೆ ಒಂದು 20-22 ಸಾವಿರ ಖರ್ಚಾಗಿದೆ ಇದಕ್ಕೆ. ಫುಲ್ ಸಸ್ಪೆನ್ಷನ್ ಎಲ್ಲ ಹೋಗ್ಬಿಟ್ಟಿತ್ತು. ಸೊ ಹಾಕ್ಸ್ಕೊಂಡು ಬಂದು ಇವಾಗ ಗನ್ನದಂಗೆ ಆಗ್ಬಿಟ್ಟಿದೆ. ಇದು ಚಪ್ರದ್ದು ಫೈನಲ್ ಔಟ್ಪುಟ್. ಡ್ರೆಸ್ ಚೇಂಜ್ ಮಾಡಿ ಜಸ್ಟ್ ಫ್ರೆಶ್ ಅಪ್ ಆಗಿದ್ದೀವಿ. ಇನ್ನೇನು ಕೆಲಸ ಇಲ್ಲ, ಜಸ್ಟ್ ಪ್ಯಾಕಪ್ ಅಷ್ಟೇ. ಮನೆ ಹತ್ರ ರಂಗೋಲಿ ಎಲ್ಲ ಹಾಕ್ತಾಯಿದ್ದಾರೆ. ಎಲ್ಲ ಐಟಮ್ಸ್ ಎಲ್ಲ ತಂದಿದ್ದೆಲ್ಲ ಮುಗೀತು. ಜಸ್ಟ್ ಪ್ಯಾಕಪ್ ಅಷ್ಟೇ. ಟಿ ಸಿ ಬರ್ತ್ಡೇ ಬಾಯ್. ಒಂದು ಚಾಕ್ಲೇಟ್ ಇಲ್ಲ ಒಂದು ಇದಿಲ್ಲ ಬರ್ತ್ಡೇ ಬಾಯ್. ಇಂಗ್ಲಿಷ್ ಒಳಗೆ ಬರಲ್ಲ. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಕಷ್ಟಪಟ್ಟು ರಂಗೋಲಿ ಹಾಕಿದ್ರು, ಬಟ್ ಮಳೆ ಬರ್ತಾ ಇದೆ. ಅವಾಗಲಿಂದ ಹಾಕಿದ್ರು ಪಾಪ. ಮತ್ತೆ ಕೋಲಾರ್ಗೆ ಹೋಗ್ತಾ ಇದ್ದೀವಿ. ಏನಕ್ಕೆ ಅಂದರೆ ನಮ್ಮ XML ವರ್ತೂರ್ ಪ್ರಕಾಶ್ ಅವರೆಲ್ಲ ಇನ್ವಿಟೇಷನ್ ಕೊಟ್ಟಿದ್ದೀವಿ, ಬರ್ತಾರೆ. ಸೊ ಅವ್ರಿಗೆಲ್ಲ ಆಹಾರ ಸೊ ಅದೆಲ್ಲ ತರಬೇಕಾಗಿತ್ತು. ಕೋಲಾರ್ಗೆ ಮತ್ತೆ ಹೋಗ್ತಾ ಇದ್ದೀವಿ. ಹಾಯ್ ಹಲೋ ಗೈಸ್. ಈಗ 23ನೇ ತಾರೀಕು ಬೆಳಗ್ಗೆ 10 ಗಂಟೆ ಈಗ. ಸೊ ಬೆಳಗ್ಗೆಯಿಂದ ಯಾವುದೂ ವ್ಲಾಗ್ ಮಾಡಿರಲಿಲ್ಲ, ಯಾವುದೋ ವೀಡಿಯೋಸ್ ಮಾಡಿರಲಿಲ್ಲ. ಯಾಕಂತ ಹೇಳಿದ್ರೆ ಫೋನ್ ಫುಲ್ ಸ್ವಿಚ್ ಆಫ್ ಆಗಿಬಿಟ್ಟಿತ್ತು. ಸೊ ಬೆಳಗ್ಗೆ 4 ಗಂಟೆಗೆ ಎದ್ದು ಮಾರ್ಕೆಟ್ಗೆ ಹೋಗಿ ನಾನು ಕಾರ್ ತೊಳ್ಸ್ಕೊಂಡು ಚೌಟ್ರಿ ಹತ್ರ ಹೋಗಿ ಡೆಕೋರೇಷನ್ ಮಾಡಿಸ್ಕೊಂಡು ಮನೆ ಹತ್ರ ಜಸ್ಟ್ ಇವಾಗ ಬಂದೆ. ಸೊ ಯಾವುದೋ ವೀಡಿಯೋಸ್ ಮಾಡಿರಲಿಲ್ಲ, ಮನೇಲೇ ಫೋನ್ ಬಿಟ್ಟು ಹೋಗಿದ್ದರಿಂದ. ಸೊ ಇನ್ನೇನಾಗುತ್ತೆ, ಚೌಟ್ರಿಗೆ ಹೋಗೋದು, ನಾವು ರೆಡಿ ಆಗೋದು, ಸಂಜೆ ರಿಸೆಪ್ಷನ್ದು ಎಲ್ಲ ಇದರಲ್ಲಿ ಕವರ್ ಮಾಡ್ತೀನಿ. ಕೀಪ್ ವಾಚಿಂಗ್. ಟೈಮ್ ಬಂದು 10:15. ಕಾರ್ ಡೆಕೋರೇಷನ್ನು, ಇನ್ನೊಂದು ಕಾರು ಲಗೇಜ್ ಪ್ಯಾಕು ಎಲ್ಲ ಆಯಿತು. ವಿಜಯ್ ಅವರೆಲ್ಲ ಸ್ನಾನ ಮಾಡಿ ನಮ್ಮ ಮಿಸಸ್ ಎಲ್ಲ ರೆಡಿ ಆಗ್ತಾಯಿದ್ದಾರೆ. ಇನ್ನು ನಮ್ಮದು ಸ್ನಾನ ಮಾಡಿ ಕರೆಕ್ಟಾಗಿ 11-12 ಗಂಟೆ ಅಷ್ಟರಲ್ಲಿ ಇಲ್ಲಿಂದ ಬಿಡಬೇಕು. ಇನ್ನೂ ಅರ್ಧ ಗಂಟೆ ಟೈಮ್ ಇದೆ, ರೆಡಿ ಆಗೋಣ. ಮದುವೆ ಅನ್ನೋದು ಎಷ್ಟು ಕಷ್ಟ ಅಂತ ಹೇಳಿದ್ರೆ ಯಪ್ಪ ನೆಕ್ಸ್ಟ್ ಲೆವೆಲ್. ಅದಕ್ಕೆ ದೊಡ್ಡವರು ಜೀವನದಲ್ಲಿ ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಅಂತ ಸುಮ್ಮನೆ ಹೇಳಿಲ್ಲ. ತುಂಬ ಅಂದರೆ ತುಂಬ ಕಷ್ಟ. ಎಷ್ಟು ತೊಗೊಂಬಂದ್ರೂ ಟೌನ್ಗೆ ಹೋಗ್ತಾ ಇರಬೇಕು, ಏನಂದರೆ ತೊಗೊಂಬರ್ತಾನೆ ಇರಬೇಕು. ಅಷ್ಟು ತೊಗೊಂಬಂದ್ರು ಏನೋ ಮಿಸ್ಸಿಂಗ್ ಇದ್ದೇ ಇರುತ್ತೆ. ಇವರು ಗೊತ್ತಿರಬೇಕು, ನಮ್ಮೂರಲ್ಲಿ ಫೇಮಸ್ ಕೌಸಲ್ಯಕ್ಕ ಅಂತ ಸುಸೀಮಂತದಲ್ಲಿ ಫೇಮಸ್ ಆಗೋರೆ. ಇವಾಗ ನಾವು 3ನೇ ಅರ್ಶನ ಇಡ್ತಾ ಇದ್ದೀವಿ. 3 ಸಲ ನಾವು ಅರ್ಶನ ಇಟ್ಕೊಂಡು ಆಮೇಲೆ ಹಸುಗೆ ನಾಮಕರಣನೂ ಮಾಡ್ತಾರಂತೆ, ಹೆಣ್ಕರು ಹಾಕಿದೆ. ಸೊ 3 ಟೈಮ್ಸ್ ಅರ್ಶನ ಇಟ್ಕೊಂಡು ಆಮೇಲೆ ಚೌಟ್ರಿಗೆ ಕರ್ಕೊಂಡು ಹೋಗೋದು. ಸೊ ಆ ಶಾಸ್ತ್ರ ನಡೀತಾ ಇದೆ. ಹಾಡು
ಮುತ್ತಿನ ರುತಿಯನೇ ಚಿತ್ತದಿಂದ ತಂದು ನಾವು ಅತ್ತಿಯಿಂದ ಮಾಡುವ, ಚಿತ್ತದಿಂದ ತಂದು ನಾವು ಅತ್ತಿಯಿಂದ ಮಾಡುವ. ಗೋಪಾಲ ಕೃಷ್ಣನೇ ಗೋಪಿಯ ರಮಣನೇ, ಗೋಪಾಲ ಕೃಷ್ಣನೇ ಗೋಪಿಯ ರಮಣನೇ, ವೇಣು ಗೋಪಾಲ ಬನ್ನಿ ಬನ್ನಿ ಬೇಗನೆ ಮುತ್ತಿನ ರುತಿಯನೇ, ಚಿತ್ತದಿಂದ ತಂದು ನಾವು ಅತ್ತಿಯಿಂದ ಮಾಡುವ. ಸಖಿಯಾರೆಲ್ಲರೂ ಸೇರಿ ಹರ್ಷದಿಂದಲಿ ಪಾಡಿ, ಚಿತ್ತದಿಂದ ತಂದು ನಾವು ಅತ್ತಿಯಿಂದ ಮಾಡುವ, ಚಿತ್ತದಿಂದ ತಂದು ನಾವು ಅತ್ತೆಯಿಂದ ಮಾಡುವ. ಇನ್ನು ಕಾಯಿ ಏನಾದ್ರೆ ಇದು ಕಾವ್ಯ ತೆಂಗಿನಕಾಯಿ. ಗಾಯ್ಸ್ ಇನ್ನೇನು ಹೊರಡೋ ಟೈಮು ಅವ್ರು ಡೆಕೋರ್ ಮಾಡ್ತಾ ಇದ್ದಾರೆ. ಹಾಂ ಗೈಸ್ ನಾವು ರೆಡಿ, ಹೋಗೋಣ ಗೈಸ್. ಕಳ್ಚ ಗೈಸ್ ಇನ್ನೂ ಡೆಕೋರೇಷನ್ ನಡೀತಾ ಇದೆ. ಟೈಮ್ ಎಕ್ಸಾಕ್ಟ್ಲಿ ಇವಾಗ 12 ಗಂಟೆ. ನಾವು ಹುಡುಗಿ ಕಡೆಯವರು ಬಂದಿಲ್ಲ. ಗೈಸ್ ನಾನು ನನ್ನ ಮಗ ನಮ್ಮ ಹೆಂಡತಿ ರೆಡಿಯಾಗಿದ್ದೀವಿ. ಗೈಸ್ ಎಲ್ಲ ಅಡುಗೆ ರೆಡಿ ಮಾಡ್ಕೊತಾ ಇದ್ದಾರೆ. ಗೈಸ್ ಇನ್ನೂ ಡೆಕೋರ್ ಮಾಡ್ತಾನೆ ಇದ್ದಾರೆ. ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ಆ್ಯಕ್ಚುಲಿ ನೈಟಿನ ಸಕ್ಕತ್ತಾಗಿರ್ತಿತ್ತೆ. ಶಾಸ್ತ್ರಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಹುಡುಗ ಹುಡುಗಿ ಇಬ್ಬರು ಬಂದಿದ್ದಾರೆ. ಆಚೆ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾ ಇದ್ದಾರೆ. ಎಷ್ಟು ತೊಗೊಂಬಂದ್ರು ನಮ್ಮ ಮನೇಲಿ ಇನ್ನೂ ಅದು ತೊಗೊಂಬಂದಿಲ್ಲ, ಇದು ತೊಗೊಂಬಂದಿಲ್ಲ, ಅದು ಬೇಕು ಇದು ಬೇಕು ಅಂತ ಹೇಳ್ತಾನೆ ಇದ್ದಾರೆ. ನಾವು ಓಡಾಡ್ತಾನೆ ಇದ್ದೀವಿ. ಫಸ್ಟು ಶಾಸ್ತ್ರಗಳು ಸ್ಟಾರ್ಟ್. ಮೊದಲನೇ ಶಾಸ್ತ್ರಗಳು ಸ್ಟಾರ್ಟ್. ಗೈಸ್ ಮಧ್ಯಾಹ್ನದ ಊಟ. ಗೈಸ್ ಆಚೆ ಕಡೆ ಟೈಮಿಗೆ ಎಕ್ಸಾಕ್ಟ್ಲಿ 2:15 ರೆಡಿ ಮಾಡ್ತಾ ಇದ್ದಾರೆ. ಗೈಸ್ ಟೈಮು 3:45. ಫಸ್ಟ್ ಶಾಸ್ತ್ರ ಆಯಿತು. ಈಗ ಮತ್ತೆ ಡೆಕೋರೇಷನ್ಗೆ ಲೈಟಿಂಗ್ಸ್ ಎಲ್ಲ ಅರೇಂಜ್ ಮಾಡ್ತಾ ಇದ್ದಾರೆ. ಗೈಸ್ ಹುಡುಗನ್ನ ನಮ್ಮ ಅಂಕಲ್ ರೆಡಿ ಮಾಡ್ತಾ ಇದ್ದಾರೆ. ಮೇಕಪ್ ಆರ್ಟಿಸ್ಟ್ ಎಲ್ಲ ರಾತ್ರಿ ಊಟಕ್ಕೆ ರೆಡಿ ಆಗ್ತಾ ಇದೆ. ಫೈನಲಿ